ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಊರಿಗೆ ಹೋಗೋದು ಎರಡು ದಿನದ ವಿಡಿಯೋನೂ ಐತೆ. ಇನ್ನೊಂದು ಸ್ವಲ್ಪ ಮನೆ ಮುಂದೆ ಒಂದು ರಂಗೋಲಿ ಹಾಕ್ಕೊಂಡು ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಮಾಡಿದ್ದೆ, ಅದನ್ನು ಕಲಸಿ ಇಟ್ಕೊಡ್ತಾಯಿದ್ದೀನಿ. ಅವ್ರು ಇನ್ನೊಂದು ಕಡೆ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಇನ್ನು ಈ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ, ಮಾಮೂಲಿ ಕಾಯಿ ತುರಿ ಆ ಥರ ಚಿತ್ರಾನ್ನಕ್ಕಿಂತ ಟೊಮೆಟೊ ಸ್ವಲ್ಪ ನಾವು ಮನೆಯಲ್ಲಿ ಇರುತ್ತಲ್ಲ ಖಾರದ ಪುಡಿ, ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಟ್ಕೊಳ್ಳೋ ತನಕ ಮಾಡಿ, ಅದು ಟೇಸ್ಟೇ ಇನ್ನು ಆ ಚಿತ್ರಾನ್ನ ಮಾಡೋದು ಬಿಟ್ಬಿಟ್ಟು ಈ ಚಿತ್ರಾನ್ನ ಮಾಡೋಕ್ಕೆ ಶುರು ಮಾಡಿಬಿಡ್ತೀರ. ಆ ಥರ ಟೇಸ್ಟು ಚೆನ್ನಾಗಿರುತ್ತೆ ತುಂಬ. ಇನ್ನು ಮನೆಯವರು ತಿಂತಾಯಿದ್ರು. ನನ್ನ ಮಗನಿಗೂ ನೆಗಡಿ, ನಮ್ಮ ಮನೆಯವ್ರಿಗೂ ಆವಾಗಿಂದನೂ ಇವನಿಗೆ ಆಯಿತು, ನನ್ನ ಚಿಕ್ಕ ಮಗನಿಗೆ. ಇನ್ನು ಸ್ವಲ್ಪ ಬಟ್ಟೆ ಇತ್ತು ಒಗೆದಿದೆ ಅಂತೇಳ್ಬಿಟ್ಟು ಒಣೆ ಹಾಕೋಣ ಅಂತ ಹೋಗಿದ್ದೆ. ಅಲ್ಲೇ ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಬಿಡೋಣ ಅಂತೇಳ್ಬಿಟ್ಟು, ಮೋಡ ಐತೆ, ಮಳೆ ಬರೋ ಥರನೇ ಆಗುತ್ತೆ, ಬರಲ್ಲ, ಸ್ವಲ್ಪ ಒಣಗೋಗುತ್ತೆ ಅಂತೇಳ್ಬಿಟ್ಟು ಹಾಕ್ತೆ. ಇನ್ನು ನನ್ನ ಮಗ ಸ್ವಲ್ಪ ಹೊತ್ತು ಮೇಲ್ಗಡೆ ಹೋದಾಗ ಆಟ ಆಡ್ತಾನೆ ಇದ್ದ. ಇನ್ನು ಬಕೆಟ್ ನೀರು ತಗೊಂಡೋಗಿದ್ನಲ್ಲ, ಆ ಬಕೆಟ್ ತಗೊಂಡು ಕೂಕ್ ಮಾಡ್ತೀನಿ ಅಂದ್ಕೊಂಡು ಆಟ ಆಡ್ದೆ. ಸ್ವಲ್ಪ ಹೊತ್ತು ಮೇಲ್ಗಡೆ ಟೆರೆಸಲ್ಲಿ ನಮ್ಗೆ ಅನುಕೂಲ ಅಂತೂ ತುಂಬ. ನನಗೂ ಈ ಮನೆಗೂ ಅದೇನಿದೋ ಗೊತ್ತಿಲ್ಲ, ತುಂಬ ಎಲ್ಪ್ಫುಲ್ ಅಂತಾರಲ್ಲ, ಅದು ಈ ಮನೆಯೇ ನಮ್ಗೆ ಕೊಟ್ಟಿದೆ ಅಂತ ಅನಿಸುತ್ತೆ. ಎಲ್ಲದಕ್ಕೂ ಅನುಕೂಲವಾಗಿ ಐತೆ, ನಾವು ಇರೋದ್ರಲ್ಲಿ ಖುಷಿಯಾಗಿದ್ದೀವಿ, ಮತ್ತು ಅನುಕೂಲ ಜಾಸ್ತಿನೇ ಐತೆ ನಮಗೆ. ನನಗೆ ಅದಕ್ಕೆ ಯಾವಾಗಲೂ ಚಿರಋಣಿ ಅಂತಾರಲ್ಲ, ಆ ಥರ. ಅಷ್ಟೇ ನಮ್ಮ ಮನೆ ಬಗ್ಗೆ ಹೇಳ್ಬೇಕಂದ್ರೆ. ಇನ್ನು ನನ್ನ ಮಕ್ಕಳನ್ನ ಮದುವೆ ಆಗಿ ಬಂತಂದು ಇದೇ ಮನೆ, ಹಾಗಾಗಿ ನಮ್ಮ ಮಕ್ಳಿಗೂ ಅಡ್ಜಸ್ಟ್ ಆಗ್ಬಿಟ್ಟೈತೆ. ಈ ಥರ ಟೆರೆಸಲ್ಲಿ ಆಟ ಆಡ್ಬೋದು, ಮುಂದೆ ನಮ್ಮ ಮನೆ ಮುಂದೆ ಆಡ್ಬೋದು, ಮತ್ತು ನಮ್ಮ ಪಕ್ಕದ್ದು ಓನರ್ ಬಿಲ್ಡಿಂಗ್ ಆಗಿರೋದ್ರಿಂದ ಅಲ್ಲೂ ಜಾಗ ಇರೋದ್ರಿಂದ ಅಲ್ಲೂ ಆಟ ಆಡ್ತಾರೆ. ಇನ್ನು ಇದ್ರ ನೆಕ್ಸ್ಟ್ ದಿನದ ವಿಡಿಯೋ ಕಂಟಿನ್ಯೂ ಮಾಡಿರೋದು. ಬೆಳಿಗ್ಗೆ ಸ್ವಲ್ಪ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗ್ತಾಯಿದ್ದೀನಿ. ಆಮೇಲೆ ಟೈಮ್ ಆಗಿದ್ಮೇಲೆ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಸಿಂಪಲಾಗಿ ಒಂದು ಮೆಹಂದಿ ಬಿಟ್ಕೊಂಡಿದ್ದೆ. ಮೆಹಂದಿ ಇದು ರೆಡ್ ಕಲರೇ ಅನಿಸುತ್ತೆ. ಇಲ್ಲೇ ಮನೆ ಹತ್ರ ಬಂದಿದ್ದು ನನ್ನ ಮಗ, ಅದೇ ನಮ್ಮ ಮನೆ ಪಕ್ಕ ಅವರಲ್ಲಿ ಮಕ್ಕಳು ಸಿಂಧು ಶ್ರೇಯ, ಅವ್ರನ್ನ ನೋಡ್ಬಿಟ್ಟು ಉಗುರು ಬಣ್ಣ ಮೆಹಂದಿ ಎಲ್ಲ ಆ ಥರ ಒಂದೊಂದು ಸಲ ಕೇಳ್ತಾನೆ. ಅದಕ್ಕೆ ಅಂದ್ಬಿಟ್ಟು ತಂದಿಟ್ಟಿದ್ದೆ. ಅವನು ಊರಲ್ಲಿ ಬಿಟ್ಕೊಡುವಮ್ಮ ನನಗೆ ಅಂತ ಹೇಳಿದ್ದ. ಇನ್ನು ನಾನು ಸುಮ್ಮನೆ ಕೂತಿದ್ನಲ್ಲ ಅಂದ್ಬಿಟ್ಟು ಬಿಟ್ಕೊಂಡಿದ್ದೆ. ನೋಡಿ, ಏನೋ ಒಂದು ಅದೊಂದು ಬಿಟ್ಕೊಂಡಿರೋದಕ್ಕೆ ಕೈ ಎಷ್ಟು ಇದಾಗಿ ಚೆನ್ನಾಗಿ ಕಾಣಿಸ್ತೈತೆ. ಹಂಗೇ ನಾವು ರೆಡಿ ಆಗೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಒಂದು ಫೋಟೋ ನೋಡೋದ್ರಿಂದ ಇನ್ನೂ ನಮಗೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಹಂಗೇ ಒಂದೊಂದು ಮೆಮೊರಿ ಅಷ್ಟು ಖುಷಿ ಕೊಡ್ಬೇಕಾದ್ರೆ ಆ ಖುಷಿನ ನಾವು ಯಾಕೆ ಮಾಡಬಾರ್ದು? ಈಗ ಒಂದು ಫೋಟೋ ತಗೊಳ್ಳೋದ್ರಿಂದ ನಾವು ಆ ಫೋಟೋ ಮತ್ತೆ ಇನ್ನೊಂದು ದಿನ ನೋಡಿದಾಗ ಅದು ಖುಷಿ ಕೊಡುತ್ತೆ. ಆ ಫೋಟೋದಿಂದ ಅಷ್ಟು ಖುಷಿ ಕೊಡಬೇಕಾದ್ರೆ ಒಂದು ಫೋಟೋ ತಗೊಂಡು ಅದರಲ್ಲಿ ತಪ್ಪೇನೂ ಇಲ್ಲ ಅಂತ ನನ್ನ ಅನುಭವ ಅನಿಸಿದ್ದು. ನಿಮ್ಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ಇನ್ನು ಮಂಡ್ಯ ಮತ್ತು ನಾಷ್ಟ ಬಸ್ಸು ಸಿಕ್ತು ಸದ್ಯ. ಬಸ್ ಹತ್ಕೊಂಡು ಇನ್ನು ನಮ್ಮೂರಿಗೆ ಮಂಡ್ಯದಿಂದ ಹೋಗಬೇಕು. ಇನ್ನು ಹೋಗ್ಬೇಕಾದ್ರೆ ಮಂಡ್ಯದಲ್ಲಿ ಸ್ವಲ್ಪ ಇವ್ರಿಗೆ ಐಸ್ ಕ್ರೀಮು ತಿಂತಾನೆ. ಐಸ್ ಕ್ರೀಮ್ನೇ ತಗೊಟ್ಟೆ. ಐಸ್ ಕ್ರೀಮ್ ಚಿಕ್ಕೋನ್ ತಿನ್ನಲಿಲ್ಲ. ಇನ್ನು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಬಂದು ಅವನ್ನೊಂದು ಸ್ವಲ್ಪ ರೆಡಿ ಮಾಡಿಕೊಂಡು ಇನ್ನು ಆಟೋ ಬುಕ್ ಮಾಡಿಕೊಂಡು ಬಸ್ ಹತ್ಕೊಂಡು ಬಂದು, ಇನ್ನು ಬಂದಿದ್ದೆ ತಡ. ಅವ್ನಿಗೆ ಎಷ್ಟೋ ದಿನ ಆದಮೇಲೆ ಆಯ್ತಲ್ಲ, ಹಂಗಾಗಿ ಖುಷಿ ಅವನಿಗೆ. ಇನ್ನು ನಾವು ಹೊಟ್ಟೆ ಹಸಿತಿತ್ತು. ಇನ್ನು ಊಟ ಮಾಡಿಕೊಂಡು ಅವ್ರಿಗೂ ತಿನ್ನಿಸ್ಕೊಂಡು ಇನ್ನು ನುಪ್ಪಿಟ್ಟು, ಈ ಹಬ್ಬಕ್ಕೂ ತಿಂಡಿ ಈ ಥರ ಮಾಡಿದ್ರು, ಚಕ್ಲಿ, ನುಪ್ಪಿಟ್ಟು, ಕಜ್ಜಾಯ ಎಲ್ಲನೂ. ಇನ್ನು ಅದೊಂದು ಸ್ವಲ್ಪ ಊಟ ಮಾಡ್ಕೊಂಡು ತಿಂದ್ಕೊಂಡು ನಮ್ಮದು ಹಳೆ ಮನೆಗೆ ಅಲ್ಲಿಗೆ ಹೋಗಿದ್ದು. ನನ್ನ ಮಗ ಈಗ ಹೊಸ್ತಲ್ವಾ ನೋಡಿದ್ದ, ಈಗೇನೋ ಅದು ನೋಡಿ ಭಯ ಪಡ್ತಾ ಇದ್ದ, ಹಂಗಾಗಿ ಇಳಿತಾನೇ ಇರಲಿಲ್ಲ. ನಾನು ನುಪ್ಪಿಟ್ಟು ತಿಂದ್ಕೊಂಡು ಕೋಳಿ ನೋಡ್ತಾ ಕೂತಿದ್ದೆ. ಅವನು ಕೆಳಗಡೆ ಇಳಿದ್ರೆ ಎಲ್ಲಿ ಕಚ್ಚಾಗಿ ಬರುತ್ತೆ ಅನ್ನೋ ಥರದಲ್ಲಿ ನೋಡ್ತಾನೆ ಇದ್ದ. ಇನ್ನು ನಾನೊಂದು ಸ್ವಲ್ಪ ಅಲ್ಲೇ ಕೂತಿದ್ನಲ್ಲ ಅಂತೇಳ್ಬಿಟ್ಟು ಅದು ಹಂಗೆ ತಳ್ಳಿದೆ. ಅವನು ಬಿಡ್ತಾಯಿಲ್ಲ. ಕೋಳಿ ನೋಡ್ತಾನೆ ಇತ್ತಲ್ಲ ಅಂತೇಳ್ಬಿಟ್ಟು ಅದನ್ನು ತಳ್ಳಿಬಿಟ್ಟು ರಾಗಿ ಹಾಕೋಣ ಅಂತೇಳ್ಬಿಟ್ಟು ಆಮೇಲೆ ಸ್ವಲ್ಪ ಅವನು
ಆವಾಗ ಆಮೇಲೆ ಅಡ್ಜಸ್ಟ್ ಆಯ್ತಾರೆ ಅಂತಾರಲ್ಲ, ಒಂದು ಸ್ವಲ್ಪ ಫಸ್ಟ್ ನೋಡಿದಾಗ ಭಯ ಪಡ್ಕೊಂಡ. ಆಮೇಲೆ ಏನಿಲ್ಲ, ಇನ್ನು ರಾಗಿ ಹಾಕಿದ್ದೆ ತಾನು ಇಟ್ಕೊಂಡು ಏನು ಹಾಕಿದ್ರು ನಾನಮ್ಮ ಅಂತ ಹೇಳ್ತಾನೆ. ಇನ್ನು ಇವೆಲ್ಲ ನನ್ನ ದೊಡ್ಡ ಮಗನೂ ಮಿಸ್ ಮಾಡ್ಕೊಂಡಿದ್ದ. ನೋಡಿ ಏನೇ ಅನಿಸುತ್ತೆ ಮಿಸ್ ಮಾಡ್ಕೊಂಡೆ ಅಂತ ನೋಡಿದಾಗ ಆ ಕ್ಷಣಕ್ಕೆ ಮಾತ್ರ ಖುಷಿ ಪಡ್ತಾನೆ. ಮತ್ತೆ ತಡಿ ನೋಡಿದ್ದೀನಿ ಮತ್ತೆ ಸಮಾಧಾನ ಆಗಲ್ಲ ಅವನಿಗೆ. ನೋಡ್ತಾನೇ ಇರಬೇಕು. ಮಾಮೂಲಿ ಈಗ ಇಲ್ಲಿದ್ದು ಅಲ್ಲಿಗೆ ಹೋಗಿದ್ದೀನಿ, ನೋಡ್ತಾ ಇದ್ದೀನಿ. ಆದರೂ ನೆಕ್ಸ್ಟ್ ಇನ್ನೊಂದು ಏನಾರು ಹೊಸ್ದಾಗಿ ನೋಡ್ಬೇಕು ಅವನು. ಅದನ್ನೇ ಒಂದು 5 ನಿಮಿಷ ನೋಡ್ತಾನೆ ಅಷ್ಟೇ, ಇನ್ನು ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅವನಿಗೆ. ಹಾಗೇನೆ ಇವಾಗ ಆಡುಗೆ ದಾರ ಕಟ್ಕೊಂಡು ಅದನ್ನು ಇದು ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ. ಇನ್ನು ನಮಗೆ ಒಂದಿನ ಹೋಗೋರಿಗೆ ಇದೆಲ್ಲ ಚೆಂದ ನೆಮ್ಮದಿ ಅಂತ ಅನಿಸುತ್ತೆ. ಆ ಪಾಪ ಅವ್ರು ದಿನ ಮಾಡೋರಿಗೆ ಅದು ಬೇಜಾರು ಅನಿಸುತ್ತೆ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಊರಿಗೆ ಬಂದು ಬೆಳಿಗ್ಗೆ ಅಂತೀನಿ, ಇವತ್ತು ಸಾಯಂಕಾಲ 4 ಗಂಟೆ. ಇನ್ನು ಅಲ್ಲಿಂದ ಬಸ್ಸು ಮೈಸೂರು ಮಂಡ್ಯ ಬಸ್ಸು ರಶ್ ಇತ್ತು. ಇನ್ನೇನು ಮಾಡೋದು, ಹತ್ಬಿಟ್ಟು ಆಲೇ ಟಿಕೆಟು ತಗೊಬಿಟ್ಟಿದ್ದೆ. ಸದ್ಯ ಯಾರೋ ಒಬ್ಬರು ಋಷಿನ ಕುಣಿಸ್ಕೊಂಡ್ರು ಪಾಪ. ಅದಕ್ಕೆ ಯಾರು ಒಬ್ಬರು ಒಳ್ಳೆಯವ್ರು ಸಿಗ್ತಾರೆ. ಒಂದೊಂದ್ಸಲ ಸಿಗಲ್ಲ, ಒಬ್ಬರು ನೋಡದೇ ಇರೋ ಥರ ಕೂತ್ಕೋತಾರೆ, ಒಬ್ಬೊಬ್ಬರು ಇರ್ತಾರೆ ಹಂಗೆ. ಇವಾಗ ನಮ್ಮ ಬಸ್ಸೇ ಸಿಕ್ತು ಮಂಡ್ಯದಿಂದ ಬಂದು ಮನೆಗೆ. ಈಗ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಇನ್ನು ಕಜ್ಜಾಯ ನುಪ್ಪಿಟ್ಟು ಎಲ್ಲ ತಿಂದ್ಬಿಟ್ಟು ಇವಾಗ ಆಡು ನೋಡೋಣ ಅಂತ ಹೇಳ್ಬಿಟ್ಟು ಆಡು ಮರಿ ಕೋಳಿ ಮರಿ ಅಂತ ಬಂದಿದ್ದೀವಿ. ನನ್ನ ಮಗ ಫಸ್ಟ್ ಇದು ಮಾಡ್ತಿದ್ದಾನೆ, ಇವಾಗ ನೋಡಿದ್ರೆ ಭಯ ಪಡ್ಕೊತಾನೆ, ಕೆಳಕ್ಕೆ ಇಳಿತಾ ಇಲ್ಲ, ಮೇಲೆ ಕೂತವನ ತೊಡೆ ಮೇಲೇ. ನಮ್ಮ ಋಷಿ ಖುಷಿ ಆಯಿತು. ಸ್ಕೂಲ್ಗೆ ಹೋಗ್ಬೇಕಾರಲ್ಲೇ ಯಾವಾಗಮ್ಮ ಊರಿಗೆ ಹೋಗೋದು ಅಂತಿದ್ದ. ಏನಪ್ಪ ತಾನು ಅದು ಬಡ್ಕತ್ತದ ಅಷ್ಟೇ, ಕುರಿ ಏನು ಮಾಡಲ್ಲ. ನನ್ನ ಮಗ ಕೋಳಿಗೆ ಅವು ಕುಡಿಯೋಕ್ಕೆ ಅಂದ್ಬಿಟ್ಟು ರಾಗಿ ತಿಂದಿದ್ವಲ್ಲ ಅಂತ ಹೇಳ್ಬಿಟ್ಟು ನೀರು ಹುಯ್ತಾ ಇದ್ದಾನೆ. ಇನ್ನು ನಮ್ಮ ಅಮ್ಮನೂ ಇಲ್ಲೇ ಸ್ವಲ್ಪ ಕೆರೆ ಹತ್ರನೇ ಎಮ್ಮೆ ಕಟ್ಟಾಕಿತ್ತು ಅಂತ ಹೇಳ್ಬಿಟ್ಟು ಇಟ್ಕೊಬಂದರು. ಇವರು ಒಂದು ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ದೊಡ್ಡನ ಏನು ಹಿಡ್ದಿರ್ತಾನೆ ಅದೇ ಇವನಿಗೂ ಬೇಕು. ಇನ್ನು ಹಬ್ಬ ಸಾಯಂಕಾಲಕ್ಕೆ, ನಾಳೆ ಶನಿವಾರ ಇರೋದು, ಇನ್ನು ಶುಕ್ರವಾರನೇ ಕಾಯಿ ಒಬ್ಬಿಟ್ಟು ಮಾಡ್ಕೊತಾರಲ್ಲ ಅದನ್ನು ಮಾಡ್ಕೊಳ್ಳೋಕ್ಕೆ ಅಂತ ನಮ್ಮಮ್ಮ ಕಾಯಿ ಸುಲ್ಕತ್ತು. ಇನ್ನೊಂದು ಕಡೆ ನೋಡಿ ವಾತಾವರಣ ಎಷ್ಟೈತೆ ನೋಡಿ, ರಿಯಲಾಗಿ ಕಣ್ಣು ತುಂಬ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಅದೇ ಒಬ್ಬಿಟ್ಟಿಗೆ ಅಂತ ಹೇಳಿದ್ನಲ್ಲ, ಅದನ್ನು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಕಾಯಿ ತುರಿತಾ ಇದ್ದೀನಿ. ನನ್ನ ಮಕ್ಕಳಿಬ್ರು ಹೋಗೋದು ಬರೋದು, ಇನ್ನೇನಿಲ್ಲ, ಕಜ್ಜಾಯ ಒಂದೇ. ಅವರು ದೊಡ್ಡವನು ಅದನ್ನು ತಿನ್ನಲಿಲ್ಲ, ಚಿಕ್ಕವನು ಒಂದು ಸ್ವಲ್ಪ ತಿಂದು ಆಸೆ ಪಟ್ಟು ಆಮೇಲೆ ಅವನಿಗೂ ಆಸೆ ಹೋಗ್ಬಿಡ್ತು. ಸುಮ್ಮನೆ ಅವನೇ ತಗೊಳ್ಳೋದು, ಅರ್ಧ ತಿನ್ನೋದು, ತಿರ್ಗಾ ಬಾಕ್ಸಿಗೆ ತಗೋಗಿ ಹಾಕೋದು, ಆ ಥರ ಮಾಡ್ತಾಯಿದ್ದ. ಅವನಿಗೆ ಒಂದು ಸಲ ತೋರಿದ್ದು ಅಷ್ಟೇ ಬಾಕ್ಸು, ತಿರ್ಗಿ ಅವನೇ ಮತ್ತೆ ತಗೊಳ್ಳೋದು, ಮತ್ತೆ ತಗೊಂಡೋಗಿ ಸುರಿಯೋದು. ಇನ್ನು ಒಬ್ಬನ ಎತ್ಕೊಂಡ್ರೆ ಒಬ್ಬನಿಗೆ ಮುನ್ಸು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಇಬ್ಬರೂ ಎತ್ಕೊಳ್ತು. ಇವನು ನನ್ನ ಮಗ ಇನ್ನು ಕಾಫಿ ಕಾಯಿಸ್ಕೊಟ್ಟ, ಅದನ್ನು ತಿನ್ನಲಿಲ್ಲ ಸರಿಯಾಗಿ ಅವನು. ಇನ್ನು ಹಾಲು ಕಾಯಿಸ್ಕೊಟ್ಟು ಒಂದು ಸ್ವಲ್ಪ ಕುಡ್ದ. ಎಲ್ಲನೂ ಅಷ್ಟೇ, ಕಜ್ಜಾಯ ತಿಂದಿದ್ನಲ್ಲ ಹಂಗಾಗಿ. ಇನ್ನು ಕಾಯಿ ತರ್ಕೊಂಡು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಇಟ್ಕೊಳ್ಳೋದು ಕಾಯಿನ. ಇನ್ನು ಬೆಲ್ಲನ ಕೆಚ್ಕೊಂಡು ಸ್ವಲ್ಪ ಕರ್ಗ ಥರ ಸಣ್ಣಕ್ಕೆ, ತೀರ ಸಣ್ಣಲ್ಲ ಸುಮಾರಾಗೆ ಪಾಕ ತಕ್ಕೊಳ್ಳೋದು. ಪಾಕ ತಕ್ಕೊಂಡ್ರೆ ಆಗುತ್ತೆ. ಅದನ್ನು ಮಿಕ್ಸ್ ಮಾಡೋದು. ಇನ್ನು ಚೀಟಿ ಹಾಕ್ತಾರಲ್ಲ ಊರ ಕಡೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಚೀಟಿ ಸಾಮಾನೆಲ್ಲ ನಮ್ಮಮ್ಮ ಇದರಲ್ಲಿ ತುಂಬಿಟ್ಟೈತೆ. ಇನ್ನು ಅದಕ್ಕೆ ಗಸಗಸೆ ಬೇಕಲ್ಲ ಅಂತ ಹುಡುಕ್ತಾ ಇದ್ದೀನಿ ನಾನು. ಇನ್ನು ಎಣ್ಣೆ ಪ್ಯಾಕೆಟು, ಹಬ್ಬಕ್ಕೆ ಏನೇನು ಬೇಕು, ಗಂಧಕಡ್ಡಿ, ಧೂಪ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಪ್ರತಿಯೊಂದು. ಇನ್ನು ನಾನೊಂದು ಸ್ವಲ್ಪ ಕಾಫಿ ಬಿಸಿ ಮಾಡಿಕೊಂಡೆ. ಇನ್ನು ನಮ್ಮಮ್ಮ ಇನ್ನೊಂದು ಕಡೆ ಪಾಕ ಮಾಡ್ತೈತೆ. ಇನ್ನೊಂದು ಕಡೆ ಅದೇ ಏಲಕ್ಕಿಕಾಯಿ ಮತ್ತು ಒಣಶುಂಠಿ ಕೆಚ್ಚೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಇನ್ನು ನಮ್ಮ ಅಪ್ಪ ಬಂದೇ ಇರಲಿಲ್ಲ. ನಾವು ಆಮೇಲೆ ನಮ್ಮಮ್ಮ ಬರೀ ಎಮ್ಮೆ ಇಟ್ಕೊಬಂದು ಹಾಲು ಕರ್ಕೊತ್ತು. ನಮ್ಮ ಅಪ್ಪ ಆಮೇಲೆ ಬತ್ತು.
ಅದನ್ನೇ ಯಾವಾಗ ಬಂದ್ರಿ ಬಸ್ಗೆ ಬಂದ್ರಾ ಅಂತ ಕೇಳ್ತಾಯಿತ್ತು. ನನಗೆ ಗೊತ್ತಿಲ್ಲ ನೀವು ಬಂದವ್ರೆ ಅಂತ, ಆಮೇಲೆ ಲೇಟಾಗಿ ಬರ್ತಾರೆ ಅಂತ ಇನ್ನು ಮೇಯಿಸ್ಕೊಂಡೇ ಇದ್ದೆ ಅಂತ. ಇನ್ನು ನನ್ನ ಮಕ್ಕಳು ನೋಡಿ ಕೋಳಿ ಮೊಟ್ಟೆ ಬಿಡ್ತಾ ಇದ್ದಾರೆ ಅದ್ರ ಮೇಲೆ. ಇನ್ನು ನನ್ನ ಮಗ ಯಾವಾಗ ಬರ್ತವೆ ಅಪ್ಪ ಯಾವಾಗ ಬರ್ತದೆ, ಇನ್ನೇ ಆಡು ಬಂದಾಯಿತು. ಇನ್ನು ಎತ್ತಿನ ಗಾಡಿ ಬರೋಕ್ಕೆ ಕಾಯ್ತಾ ಇರ್ತಾನೆ. ಅದೇನೇ ಮಕ್ಳಿಗೆ ಒಂದಾದ್ಮೇಲೆ ತೃಪ್ತಿ, ಮಕ್ಳಿಗೆ ಅಂತಲ್ಲ ದೊಡ್ಡವ್ರಿಗೂ ಹಂಗೆ ಆಗ್ಬಿಟ್ಟೈತೆ. ತೃಪ್ತಿ ಅನ್ನೋದೇ ಇಲ್ಲ, ಒಂದಾದ್ಮೇಲೆ ಇನ್ನೊಂದು ಆಸೆ. ಮನ್ಸಿನ ಜೀವನನೇ ಅಷ್ಟು. ಇನ್ನೊಂದು ಕಡೆ ಕಾಯಿ ರುಬ್ಬಿಟ್ಕೊಂಡಿತ್ತಲ್ಲ, ಅದು ಪಾಕ ತೆಗ್ಕೊಂಡು ಈ ಥರ ಒಬ್ಬಿಟ್ಟು ಹೂರ್ಣ ಮಾಡ್ಕೊಳ್ಳೋದು ಕಾಯಿ ಒಬ್ಬಿಟ್ಟಿಗೆ. ಇನ್ನು ನಮ್ಮ ಅಪ್ಪಂಗೆ ಕಾಪಿ ಕೊಟ್ಬಿಟ್ಟು ಅವನೊಂದು ಸ್ವಲ್ಪ ಆಟ ಆಡ್ತಾಯಿದ್ದ. ಇನ್ನು ಮೈದಾ ಹಿಟ್ಟು ಆವಾಗಲೇ ಕಲಸ್ಬಿಟ್ಟಿತ್ತು, ಒತ್ತೋಣ ಅಂತ ಹೇಳ್ಬಿಟ್ಟು ಒತ್ತುತ್ತಾ ಇದ್ದೀನಿ ನಾನು. ಇನ್ನು ನಮ್ಮ ಅಮ್ಮನೂ ಒಂದು ಕಡೆ ಮಡ್ಚಾಗ್ತಾಯಿತ್ತು, ಅವ್ರನ್ನ ಬಿಟ್ಬಿಟ್ಟು ನಾನು ಎತ್ತಾಕ್ತೀನಿ ಅಂತ ಕಳಿಸೋನೆ ನಮ್ಮ ಅವ್ವನ್ನ. ಇನ್ನು ನಮ್ಮ ಅಪ್ಪಂಗೆ ಊಟ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಅವನೇನೋ ಆಸೆ ಅವನೇ ಓದಿ ತೆಗ್ದಾಕ್ತೀನಿ ಅಮ್ಮ ಅಂದ್ಕೊಂಡು. ಇನ್ನು ಇವತ್ತಿನ ವೀಡಿಯೋ ಅಷ್ಟೇ. ಇನ್ನು ನಾಳೆ ವೀಡಿಯೋದಲ್ಲಿ ಹಬ್ಬ ಹೇಗೆ ಮಾಡ್ದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನೋಡಿ ಒಬ್ಬಟ್ಟು ಹೇಗೆ ಬಂದೈತೆ ಅಂತ ಹೇಳ್ಬಿಟ್ಟು. ಇನ್ನು ಸಾಂಬಾರು ಬಿಸಿ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡು ಬಾಯ್.